ಸೊ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ನೋಡ್ತಾ ಇದ್ದೀರಾ, ಬೈಕಲ್ಲಿ ನಾನು ಟೈರ್ ಹಾಕ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಮ್ಯಾಕ್ಸ್ ಫ್ಲೋರ್ ಟೈರ್. ಇದು ಫ್ರಂಟ್ ಟೈರು. ಇದು ಫ್ರಂಟ್ ಟೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ. ನೀವು ನೋಡ್ತೀರಾ ಅಂದರೆ ಫ್ರಂಟ್ ಟೈರ್ ರೂಸ್ಟ್ ಆಗಿಬಿಟ್ಟಿದೆ. ಸೊ ನೋಡಿ, ಇಲ್ಲಿ ಒಂದು ಕಡೆ ಕೆಳಗೆ ಮೇಲೆ ಹೋಗಿದೆ. ಸೊ ಒಂದು ಸಲ ಸಸ್ಪೆನ್ಷನ್ ಹೋಗಿತ್ತಲ್ಲ ನಂದು. ಸೊ ಸಸ್ಪೆನ್ಷನ್ ಹೋದ್ಮೇಲೆ ಒಂದು ಸೈಡ್ ಹೊಡೆದ್ಬಿಟ್ಟು ಸೊ ಟೈರ್ ಹೋಗಿದೆ. ಸೊ ಇಶಾ ಫೌಂಡೇಶನ್ ರೈಡ್ಗೆ ಹೋಗಿದ್ನಲ್ಲ, ಆವಾಗ ನನಗೆ ಫೀಲ್ ಆಯಿತು, ಲೈಕ್ ವೆನ್ ವಿ ಕ್ರೂಸ್ ಅಟ್ 100 km/h ಸ್ಪೀಡ್, ಆವಾಗ ಬೈಕ್ ವಾಬಲ್ ಆಗೋದು, ಶೇಕ್ ಆಗೋದು, ಇಟ್ಸ್ ಡಿಸ್ಟರ್ಬೆನ್ಸ್. ಸೊ ಅದಷ್ಟೇ ಅಲ್ಲದೆ ವೀಲ್ ಅಲೈನ್ಮೆಂಟ್ ಕೂಡ ಮಾಡಿಸ್ತೀನಿ, ಮುಂದೆ ಹಿಂದೆ ವೀಲ್ ಅಲೈನ್ಮೆಂಟ್ ಪ್ಲಸ್ ಬ್ಯಾಲೆನ್ಸಿಂಗ್. ಸೊ ಈ ಟೈರ್ ಬಂದುಬಿಟ್ಟು ಮರಿಯಾ ವರ್ಲ್ಡಿಂದ ತರಿಸಿದ್ದು ನಾನು. ಸೊ ದೀಸ್ ಗೈಸ್ ಆರ್ ಬೇಸ್ಡ್ ಔಟ್ ಆಫ್ ಕೇರಳ. ಈ ಮರಿಯಾ ಟೈರ್ ವರ್ಲ್ಡ್ ಬೆಸ್ಟ್ ಥಿಂಗ್ ಏನಂದರೆ, ಇವರು ಒಂದು ಒಳ್ಳೆ ಪ್ರೈಸಿಗೆ ಹಾಕ್ಕೊಡ್ತಾರೆ ನಿಮಗೆ ಟೈರ್ಸು. ಲೋಕ್ ನಾನು ಏನಕ್ಕೆ ತರಿಸಿದೆ ಮರಿಯಾ ಟೈರ್ ವರ್ಲ್ಡಿಂದ, ಕೇರಳದಿಂದ ಏನಕ್ಕೆ ತರಿಸಿದೆ, ಬ್ಯಾಂಗ್ಳೂರಲ್ಲಿ ಇದ್ದೀನಿ, ಎಷ್ಟೊಂದು ಅಂಗಡಿಗಳಿದ್ದಾವೆ, ಇಲ್ಲೇ ತರಿಸ್ಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು. ಸೊ ಅಷ್ಟು ದೂರದಿಂದ ತರಿಸಿದ್ದೀನಿ ಅಂದರೆ ದೇ ಪ್ರೊವೈಡ್ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್. ಸೊ ಈ ಫ್ರಂಟ್ ಟೈರ್ ಕಾಸ್ಟ್ ಎಷ್ಟು ಅಂತ ನೀವು ಕೇಳ್ತೀರಾ ಅಂದರೆ, ಇಟ್ ಕಾಸ್ಟೆಡ್ ಮಿ ಅರೌಂಡ್ 2500 rupees. ಶಿಪ್ಪಿಂಗ್ ಎಲ್ಲ ಸೇರಿಸಿ ಒಂದು 2700 rupees ಬೀಳುತ್ತೆ. ಅದನ್ನೇ ನೀವು ಸೇಮ್ ಟೈರ್ಸು ನೀವು ಇಲ್ಲೇ ಈಚೆ ಕಡೆ ಎಲ್ಲಾದರೂ ತೊಗೊಂಡ್ರೆ ಬ್ಯಾಂಗ್ಳೂರಲ್ಲಿ 3100 rupees ಇದೆ. ಸೊ ನಿಮಗೆ ರೇಟ್ ಏರ್ ಬ್ರೇಕ್ ಅಂದರೆ ಅದು ಕೂಡ ಸಿಗುತ್ತೆ. ಸೊ ಅದು ನಿಮಗೆ ಕಾಸ್ಟ್ ಬಂದುಬಿಟ್ಟು ವಿತ್ ಶಿಪ್ಪಿಂಗ್ 5800 rupees ಬೀಳುತ್ತೆ. ಸೊ ನೀವು ಸೇಮ್ ಫ್ರಂಟ್ ಆ್ಯಂಡ್ ರೇರ್ ಟೈರ್ ವಿತ್ ಪೇರ್ ಬ್ಯಾಂಗ್ಳೂರಲ್ಲಿ ತೊಗೊಂಡಿರಾ ಅಂದರೆ ಇಟ್ ವಿಲ್ ಕಾಸ್ಟ್ 6700 rupees. ಸೊ ಪ್ರೈಸ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇಟ್ಸ್ ಅರೌಂಡ್ 900 rupees ಡಿಫ್ರೆನ್ಸ್ ಇವನ್ ಆಫ್ಟರ್ ದ ಶಿಪ್ಪಿಂಗ್. ನಿಮ್ಗೆ ಡೋರ್ ಸ್ಟೆಪ್ ಡೆಲಿವರಿ ತಂದು ಕೊಡ್ತಾರೆ ಇವರು. ಸೊ ನಾನು ಈ ಒಂದು ಟೈರ್ನ ಇವಾಗ ಕ್ಲಾಸಿಕ್ ವೀಲ್ ಅಲೈನ್ಮೆಂಟ್ ಅಂತ ಒಂದು ವೀಲ್ ಅಲೈನ್ಮೆಂಟ್ ಶಾಪಿಗೆ ತೊಗೊಂಡೋಗ್ತಾ ಇದ್ದೇನೆ. ಬ್ಯಾಂಗ್ಳೂರಲ್ಲೇ ಇದೆ. ಸೊ ನನ್ನ ಗಾಡಿ ಅರೌಂಡ್ 12-13,000 kilometers ಓಡಿದೆ. ನಾನು ಇವಾಗ ತನಕ ಒಂದ್ಸಲೂ ವೀಲ್ ಅಲೈನ್ಮೆಂಟ್ ಮಾಡಿಸಿಲ್ಲ, ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸಿಲ್ಲ, ವಿಚ್ ಇಸ್ ರಿಯಲಿ ಬ್ಯಾಡ್. ಆ್ಯಕ್ಚುಲಿ ಮಾಡಿಸ್ಬೇಕಿತ್ತು, ಬಟ್ ಇವಾಗ ನಾನು ಟೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅನ್ನೋದೊಂದು ಕಾರಣದಿಂದ ಎಲ್ಲ ಒಟ್ಟಿಗೆ ಆಗೋಗ್ಲಿ ಅಂತ ಮಾಡಿಸ್ತಾ ಇದ್ದೀನಿ. ಟೈರು ಚೇಂಜ್ ಆಗೋಗುತ್ತೆ, ಈ ಕಡೆ ವೀಲ್ ಅಲೈನ್ಮೆಂಟು ಆಗೋಗುತ್ತೆ. ಸೊ ಬನ್ನಿ ಕ್ಲಾಸಿಕ್ ವೀಲ್ ಅಲೈನ್ಮೆಂಟ್ಗೆ ಹೋಗ್ಬಿಟ್ಟು ಸಿಗೋಣ. ಸೊ ನಾವು ಶಿವಾಜಿನಗರಿಗೆ ಬಂದಿದ್ದೀವಿ. ಇದೇ ಕ್ಲಾಸಿಕ್ ವೀಲ್ ಅಲೈನ್ಮೆಂಟ್ ಅಂತ. ಹಲೋ ಸರ್, ಸುಪ್ರೀತ್ ಫೋನ್ ಮಾಡಿದ್ನಲ್ಲ ನಾನು. ಹೌದಾ? They say that love is blind, but I never trusted sight. When I turn and look inside, there's nothing I can't find. In the silence of the night, when my demons come alive, I hear a voice disguised, telling me we're not alright. See no evil eye now. Hear no, see no, you're always on my mind. On my mind. You're always on my mind. On my mind. One taste, you can't get enough. One kiss, you feel my love. One taste, you can't get enough. One touch, you feel my love. One taste, you can't get enough. One kiss, you feel my love. One taste, you can't get enough. One touch, you feel my love. ಸೊ ಗೈಸ್, ಬೈಕ್ ಫುಲ್ ರೆಡಿ ಆಗಿದೆ. ವೀಲ್ ಅಲೈನ್ಮೆಂಟ್ ಮಾಡಿಸಿದ್ದೀನಿ. ಆಮೇಲೆ ಮ್ಯಾಕ್ಸ್ ಫ್ಲೋರ್ ಟೈರ್ ಹಾಕ್ಸಿದ್ದೀನಿ ಮುಂದೆಗಡೆ. ಸೊ ವೀಲ್ ಅಲೈನ್ಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಫ್ರಂಟ್ ಟ್ರಿಮ್ ಫುಲ್ ಏಟ್ ಬಿದ್ದಿತ್ತು, ಒಂದು ತುಂಬ ಬೆಂಡಾಗಿತ್ತು. ವೀಲ್ ಅಲೈನ್ಮೆಂಟ್ ಫುಲ್ ಊಸ್ಟ್ ಆಗಿತ್ತು ಮುಂದೆಗಡೆ. ಹಿಂದ್ಗಡೆ ಪಕ್ಕ ಇತ್ತು. ಹಿಂದೆಗಡೆ 80% ಕರೆಕ್ಟ್ ಆಗಿತ್ತು, 20% ಕರೆಕ್ಟ್ ಮಾಡಿದ್ದಾರೆ. ಇದೇ ಅಂಗಡಿ ಕ್ಲಾಸಿಕ್ ವೀಲ್ ವರ್ಕ್ ಅಂತ. ಅವರೇ ಅಂಕಲು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದರ್ ವರ್ಕ್. ಫುಲ್ಲು ಏರೆಲ್ಲ ಹಾಕ್ಕೊಟ್ಟಿದ್ದಾರೆ ಕ್ಲೀನಾಗಿ. ಫೀಲ್ಸ್ ರಿಯಲಿ ಗುಡ್ ಟು ರೈಡ್. ಹಿಂದೆ ಬ್ರೇಕ್ ಹಿಡಿತಿಲ್ಲ, ಪಂಪ್ ಮಾಡಬೇಕು. ಸೊ ಸ್ನೇಹಿತರೆ, ಏನೇನಾಯಿತು ಅಂತ ಹೇಳ್ತೀನಿ. ವೀಲ್ ಅಲೈನ್ಮೆಂಟ್ ಶಾಪಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ, ಏನು ಮಾಡಿಸ್ದೆ ಅಂತ ಬೇಸಿಕಲಿ. ಸೊ ಫ್ರಂಟ್ ವೀಲ್ ಬ್ಯಾಕ್ ವೀಲ್ ಎರಡೂ ತೆಗೆದ್ಬಿಟ್ಟು ಟೈರೆಲ್ಲ ತೆಗೆದು ವೀಲ್ನ ಸಪ್ರೇಟ್ ಮಾಡಿಕೊಂಡು, ಆಮೇಲೆ ಅವ್ರದ್ದು ಅದೇನೋ ಬರುತ್ತೆ ಸ್ಟ್ಯಾಂಡ್ ಥರ, ಆ ಸ್ಟ್ಯಾಂಡಲ್ಲಿ ಹಾಕೊತಾರೆ, ತಿರುಗಿಸ್ತಾರೆ. ನಾನು ನೋಡಿದೆ, ಫುಲ್ಲು ಗಡ ಅಂತ ಶೇಕ್ ಆಗ್ತಾಯಿತ್ತು ವೀಲು.
ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಬೆಂಟ್. ಸ್ಪೋಕ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿತ್ತು. ಆ್ಯಕ್ಚುಲಿ ಫ್ರಂಟ್ ವೀಲಿಗೆ ತುಂಬ ಏಟ್ ಬಿದ್ದಿದೆ ಅಂತ ಹೇಳಿದ್ರು. ಸೊ ಅವರು ಒಂದು ಸ್ವಲ್ಪ ಸುತ್ತಕೆಲ್ಲ ಹೊಡೆದ್ಬಿಟ್ಟು ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಅದೆಲ್ಲ ಮಾಡಿ ಒಂದು ತುಂಬ ತೊಗೊಂಡ್ರು, ಒಂದು 15-20 ಮಿನಿಟ್ಸ್ ಫ್ರಂಟ್ ವೀಲೇ ಹಿಡ್ಕೊಂಡು ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಮಾಡಿದ್ರು. ಆಮೇಲೆ ರೇರ್ ವೀಲ್ ತೊಗೊಂಡ್ರು. ರೇರ್ ವೀಲಲ್ಲಿ ಅಷ್ಟೊಂದೇನು ಫಾಲ್ಟ್ ಇರಲಿಲ್ಲ, ಒಂದು ಸ್ವಲ್ಪ ಬೆಂಡಿತ್ತು ಅಷ್ಟೇ. ಅದನ್ನು ಸ್ಪೋಕ್ಸಲ್ಲಿ ಹಾಕ್ಬಿಟ್ಟೆ ಸರಿ ಮಾಡಿದ್ರು. ಐ ಮೀನ್ ಸ್ಪೋಕ್ಸ್ನ ಟೈಟ್ ಮಾಡಿ ಲೂಸ್ ಮಾಡಿ ಸರಿ ಮಾಡಿದ್ರು. ಅದಕ್ಕೂ ಒಂದು ಎರಡು ಹೊಡೆದ್ರು. ಆಮೇಲೆ ದೇ ಕೇಮ್ ಟು ಮೈ ಮ್ಯಾಕ್ಸ್ ಫ್ಲೋರ್ ಟೈರ್. ಅದನ್ನು ಹೊಸ ಟೈರ್ ಹಾಕಿ ನೀಟಾಗಿ ಫಿಕ್ಸ್ ಮಾಡಾದ್ಮೇಲೂ ಒಂದು ಸತಿ ಐ ಮೀನ್ ಗಾಡಿಗೆ ಫಿಕ್ಸ್ ಮಾಡಾದ್ಮೇಲೂ ಒಂದು ಸತಿ ತಿರುಗಿಸ್ಬಿಟ್ಟು ಚೆಕ್ ಮಾಡ್ತಾರೆ. ಒಂದು ಸ್ವಲ್ಪ ಸ್ಪೋಕ್ಸು ಲೂಸ್ ಮಾಡೋದು ಟೈಟ್ ಮಾಡೋದು ಬೇಕಿದ್ರೆ ಅದು ಒಂದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಗುಡ್ ಟು ಗೋ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಸೊ ಪ್ರೈಸ್ ಬಂದುಬಿಟ್ಟು ಫ್ರಂಟ್ ವೀಲಿಗೆ 400, ರೇರ್ ವೀಲಿಗೆ 400, ಟೋಟಲ್ 800 ರುಪೀಸ್ ತೊಗೊತಾರೆ ವೀಲ್ ಅಲೈನ್ಮೆಂಟ್ ಮಾಡೋಕ್ಕೆ. ಅದು ಬಿಟ್ಟರೆ ನಾನು ಎಕ್ಸ್ಟ್ರಾ ಟ್ಯೂಬ್ ತೊಗೊಂಡೆ ಫ್ರಂಟ್ ವೀಲ್ಗೆ, ಯಾಕಂದರೆ ಮ್ಯಾಕ್ಸ್ ಫ್ಲೋರ್ ಟೈರ್ ಜೊತೆ ಟ್ಯೂಬ್ ಬರಲ್ಲ, ವಿತೌಟ್ ಟ್ಯೂಬು. ಸೊ ಟೋಟಲ್ ಬಂದುಬಿಟ್ಟು 1350 ರುಪೀಸ್ ಆಯಿತು. ಏನು ಪ್ರಮೋಷನ್ ಇಲ್ಲ, ಇನ್ಫ್ಲುಯೆನ್ಸರ್ ಡಿಸ್ಕೌಂಟ್ ಏನಿಲ್ಲ, ನಾನು ಅದನ್ನು ಕೇಳಲೂ ಇಲ್ಲ. ಐ ಜಸ್ಟ್ ವೆಂಟ್ ಟು ಹಿಮ್. ಸೊ ನೀವು ಹೋದರೂ ಅದೇ ಪ್ರೈಸ್ ಹಾಕ್ಕೊಡ್ತಾರೆ. ಮೇ ಬಿ ಯು ಕ್ಯಾನ್ ಬಾರ್ಗೇನ್, ಬಟ್ ಐ ಡಿಡ್ ನಾಟ್. ಸೊ ಇಷ್ಟು ಆಯಿತು ಕತೆ. ಇವಾಗ ನಾನು ಕರೆಕ್ಟಾಗಿ ಅದು ವೀಲ್ ಅಲೈನ್ಮೆಂಟ್ ಆಗಿದೆ ಇಲ್ವಾ ಸ್ವಲ್ಪ ಎಳೆಯುತ್ತೆ. ಯೂಶ್ವಲಿ ವೀಲ್ ಅಲೈನ್ಮೆಂಟ್ ಸರಿ ಇಲ್ಲ ಅಂದರೆ ಒಂದು ಸ್ವಲ್ಪ ಲಾಂಗು ಫ್ರೀ ಆಗಿರೋ ರೋಡಲ್ಲಿ ಓಡಿಸಿದ್ರೆ ಗೊತ್ತಾಗುತ್ತೆ. ಸೊ ಎಸ್, ಐ ವಿಲ್ ಗಿವ್ ಯು ಅ ರಿವ್ಯೂ ಅಬೌಟ್ ವೀಲ್ ಅಲೈನ್ಮೆಂಟ್ ಸೂನ್. ಆ್ಯಂಡ್ ಆಲ್ಸೋ ಅವ್ರು ಹೇಳಿದ್ರು 5000 ಕಿಲೋಮೀಟರ್ಸ್ ಒನ್ಸ್ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಂತ. ಸೊ 5000 ಒನ್ಸ್ ಮಾಡಿಸಿದ್ರೆ ಯುವರ್ ವೀಲ್ ರಿಮ್ ವಿಲ್ ಬಿ ಗುಡ್. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಹೋಪ್ಫುಲಿ ನಿಮ್ಗೊಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಸಿಕ್ತು ಅಂತ ಅನ್ಕೊತೀನಿ. ಸೊ ಸಿಕ್ಕಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಗೈಸ್.